ಎರಡು ವಿಚಾರ. ಈಗ ಆಳಂದದಲ್ಲಿ 2023 ಚುನಾವಣೆಯಲ್ಲಿ ನೀವು ಯಾವಾಗ್ಲೂ ಒಂದು ಬಿಜೆಪಿ ಹೇಳ್ತಾರೆ ನೀವು ಗೆದ್ದಾಗಿದ್ದಾಗಿಲ್ವ ಅಂತ ಹೇಳಿ. ನಾವು ಪ್ರತಿ ಬಾರಿಯೂ ಅದನ್ನೇ ಹೇಳ್ತೇವೆ. ಗೆದ್ದಾಗೂ ಹೇಳ್ತೀವಿ ನಾವು. ಆಳಂದ ಎಲೆಕ್ಷನ್ ಆಗಿರೋದು ನಾವು ಗೆದ್ದಾಗೆ ಆಗಿರ್ತಕ್ಕಂಥದ್ದು. ಆಳಂದದಲ್ಲಿ ಪ್ರೂವ್ ಆಗಿದೆ ಪ್ರತಿ ಏನು ಡಿಲೀಷನ್ಗೆ ಇಷ್ಟು ಅಮೌಂಟ್ ಅಂತ ಹೇಳಿ. ಯಾರಾದ್ರೂ 4 ಗಂಟೆಗೆ ವೋಟ್ಗಳನ್ನ ಡಿಲೀಟ್ ಮಾಡೋ ಸಾಧ್ಯತೆ. ನಾವೇನ್ ಮಾಡಿದ್ವಿ, ಇದೇ ಸುಪ್ರೀಂ ಕೋರ್ಟ್ ಹೋದ್ವಿ. ನಾವು ಸುಪ್ರೀಂ ಕೋರ್ಟ್ ಹೋಗಿ ಎಲೆಕ್ಷನ್ ಕಮಿಷನ್ ಕೇಳಿದ್ವಿ, ಏನೋ ಯಾವ IP ಅಡ್ರೆಸ್ ಇಂದ ಬನ್ನಿ, ಯಾವ IP ಅಡ್ರೆಸ್ ಇಂದ ಡಿಲೀಟ್ ಆಗಿದೆ ಕೇಳಿದ್ವಿ. ಮಹಾರಾಷ್ಟ್ರ ತೋರಿಸ್ತಾ ಇದ್ದು, ಬೇರೆ ಬೇರೆ ಗುಜರಾತ್ ಎಲ್ಲ ತೋರಿಸ್ತಾ ಇದ್ದು, ಉತ್ತರ ಪ್ರದೇಶದಲ್ಲ. ಯಾಕೆ ಎಲೆಕ್ಷನ್ ಕಮಿಷನ್ ಕೊಡ್ತಾ ಇಲ್ಲ? ಯಾಕೆ ಬಿಜೆಪಿ ಅವರು ಅದು ಎಲೆಕ್ಷನ್ ಕಮಿಷನ್ ಅನ್ನ ಏಜೆಂಟ್ಗಳಾಗಿ ಅಥವಾ ವಕ್ತಾರರಾಗಿ ಮಾತಾಡ್ತಾರೆ? ಯಾಕಂದ್ರೆ ಪ್ರೂವ್ ಕೇಳಿದೀವಿ ನಾವು, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ಇವ್ರಿಗೆ ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಮಾಡಿದ್ದೇವೆ ನಾವು, ಕ್ಲಿಯರ್ ಆಗಿ ಹೇಳಿದ್ದೇವೆ. ನೋಡಿ ಎಲೆಕ್ಷನ್ ನೋಡಿ ಬೇಸ್ಲೆಸ್ ಅಲ್ಲ. ಆಳಂದದಲ್ಲಿ ಪ್ರೂವ್ ಅನ್ನ, ಆಳಂದದಲ್ಲಿ 4 ಗಂಟೆ ರಾತ್ರಿನಲ್ಲಿ 4 ಗಂಟೆ ರಾತ್ರಿನಲ್ಲಿ 4 ಗಂಟೆ ರಾತ್ರಿನಲ್ಲಿ ಯಾವ್ದಾದ್ರು ಒಂದು ಎಲೆಕ್ಷನ್ ಕಮಿಷನ್ ಡಿಲೀಟ್ ಆಗಕ್ ಸಾಧ್ಯನಾ? 2 ಅರ್ಜಿಗಳು. ಹೌದು. ಸೊ ಅದನ್ನ ಎಷ್ಟೋ ಜನ ನಾನು ಅಪ್ಲೈ ಮಾಡಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಲೆಕ್ಷನ್ ಪ್ರೊಸೀಜರ್ ಇದೆ. ಏನಂತ ಡಿಲೀಷನ್ ಆಗ್ಬೇಕು ಅಂತಂದ್ರೆ ಅವ್ರದ್ದು ಅಪ್ರೂವಲ್ ಆಗಿರ್ಬೇಕು, ಅವ್ರ ಅಥರೈಸೇಷನ್ ಆಗಿರ್ಬೇಕು ಅಂತ. ಅದೇನು ಇಲ್ದಿರ ಡಿಲೀಟ್ ಆಗಿರೋದಕ್ಕೆ ನಾವು ಎವಿಡೆನ್ಸ್ ಕೊಟ್ಟಿದ್ದೀವಿ. ಮತಪತ್ರ ಓಕೆ ಏನ್ರಿ? ಈಗ ಮತಪತ್ರ ಓಕೆ. ಈಗ ವೋಟ್ ಡಿಲೀಷನ್ ಆದ್ರೆ ಮತಪತ್ರಕ್ಕೆ ಸಂಬಂಧ ಇದೆಯಾ? ಏನಾಗಲ್ಲ. ಎಲ್ಲಾಗ್ತದೆ ಡಿಲೀಷನ್? ಎಲ್ಲಾಗ್ತದೆ ಇಲ್ಲಿ ಮತಪತ್ರದಲ್ಲಿ ಡಿಲೀಷನ್? ನೋಡಪ್ಪ, ಈಗ ಮತಪತ್ರ ನಾನು ಕೊಟ್ಟಿದ್ದೀನಿ, ರಘು ದೊಡ್ಡರಿ ಹೆಸರು ಡಿಲೀಟ್ ಮಾಡಾಕ್ ಬಿಡ್ತೀನಿ, ನಾನು ಅರ್ಜಿ ಹಾಕ್ತೀನಿ ಅಂದ್ರೆ ಮತಪತ್ರ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ನೀವು ಹೇಳಿದ್ರಿ. ನೋಡಿ, ಇಲ್ಲಿ ಅವಾಯ್ಡ್ ಮಾಡ್ಬೋದು, ಬಲ್ಕ್ ಆಗಿ ಆಗ್ತಕ್ಕಂಥ ತಪ್ಪುಗಳನ್ನ ಅವಾಯ್ಡ್ ಮಾಡ್ಬೋದು. ಏನು ಆಳಂದದಲ್ಲಿ ಬಲ್ಕ್ ಆಗಿ ಡಿಲೀಟ್ ಮಾಡಿದ್ರಲ್ಲ, ಸಣ್ಣ ತಪ್ಪುಗಳು ಓಕೆ, ನಿಮಗೆ 50 ಅನಿಶ ಈ ಇಡೀ ಪ್ರಪಂಚನೇ ಬೆಂಕಿ ಎತ್ಕೊಂಡು ಉರಿಯೋ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಮನೆ ಪಕ್ಕದಲ್ಲಿ ಉಳಿತೈತೆ, ಮನೆ ಒಂದು ಸುತ್ತಾಗ್ತದೆ ಅಂದಾಗ ಪ್ರಪಂಚ ಉಳ್ಕೋತಲ್ಲ ಅದೊಂದು ಮನೆ ಅಂತ ಹೇಳಿ ಕೆಲವು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತದೆ. ಓಕೆ. ಸೊ ಎಲೆಕ್ಷನ್ ಕಮಿಷನ್ ಅಲ್ಲಿ ಆಗಿರ್ತಕ್ಕಂಥ ಈ ಏನೋ ಬೃಹತ್ ಏನು ಭ್ರಷ್ಟಾಚಾರಗಳಿದೆಯಲ್ಲ ಅದನ್ನ ತಡೆಯೋಕ್ಕೋಸ್ಕರ ಕೆಲವು ಸಣ್ಣ ಸ್ಯಾಕ್ರಿಫೈಸ್ ವಿಚಾರದಲ್ಲಿ 0.00001 ಅಷ್ಟು ಕೂಡ ಮಾರ್ಜಿನ್ ಆಫ್ ಎರರ್ಸ್ ಇರಬಾರ್ದು ಸರ್. ಒಂದೇ 10% ಓಕೆ, ಅದು ಪರವಾಗಿಲ್ಲ, ಒಂದು 5% ಮೋಸ ಆದ್ರೂ ಓಕೆ ಅಂತ ಬಂದ್ಬಿಡ್ತು ಅಂದ್ರೆ ಒಂದು ಓಟು, ಒಬ್ಬನ ಓಟ್, ಯಾಕೆಂದ್ರೆ ಒಂದು ಓಟಲ್ಲಿ ಒಬ್ಬ ಗೆಲ್ಬಹುದು ಅಂತ ಆದ್ರೆ, ಒಂದು ಓಟಿನ ಅಂತರದಲ್ಲಿ ಒಬ್ಬ ಗೆಲ್ಬಹುದು ಅಂತ ಆದರೆ ಆ ಒಂದು ಓಟಿನ ಅಷ್ಟು ವ್ಯಾಲ್ಯೂ ಕೊಡಲೇಬೇಕು. ಒಬ್ಬ ಮನುಷ್ಯನೂ ನಿರಾಕರಿಸುವಂತಿಲ್ಲ ನಾವು ಅಂತ ಹೇಳಿ. ಹಾಗಿದ್ದಾಗ ಏನಿದು ವೋಟ್ ಡಿಲೀಷನ್ನು? ಇದಕ್ಕೆ ಸೊಲ್ಯೂಷನ್ ಸಿಕ್ಕಿಲ್ಲ ನನಗೆ. ಮತಪತ್ರದಿಂದ ವೋಟ್ ಡಿಲೀಷನ್ ನಂಗೆ ಉತ್ತರ ಸಿಗಲ್ಲ. 15 ಬೂತಲ್ಲಿ ಒಬ್ಬನೇ ವೋಟ್ ಹಾಕ್ತಾನೆ, ಅದಕ್ಕೆ ನಂಗೆ ಸೊಲ್ಯೂಷನ್ ಸಿಗಲ್ಲ. ಇದರಲ್ಲಿ ಮತಪತ್ರ ಯಾವ ಥರ ಸೊಲ್ಯೂಷನ್ ಆಗಿಬಿಡುತ್ತೆ ಇವಾಗ? ಇದು ನೋಡಿ ಸರ್, ಇಲ್ಲಿ ಒಂದೇ ಡ್ಯಾಮೇಜ್ ಕಂಟ್ರೋಲ್ ಇದು. ಕಾಂಗ್ರೆಸ್ ಅವರು ತಮ್ಮ ಸುಳ್ಳು ಆರೋಪಗಳನ್ನು ಮುಚ್ಚಾಕೊಳಕ್ ಮಾಡ್ತಿರುವಂತದ್ದು. ಈ ಹಿಂದೆ ಬ್ಯಾಲೆಟ್ ಪೇಪರ್ ಮೇಲೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಘಟನೆಗಳಾಯ್ತು, ಆ ಘಟನೆಗಳನ್ನ ಮತ್ತೆ ಮರುಕಳಿಸಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಾಂದಿ ಆಡಿದೆ. ಅವತ್ತಿನ ಕಾಲಘಟ್ಟದಲ್ಲಿ ಎಷ್ಟು ಚುನಾವಣಾ ಅಕ್ರಮಗಳಾಯ್ತು ಸರ್. ಆ ಕಾರಣಕ್ಕೆ EVM ತಂದಿದ್ ನೀವು. ಇವರೇ ಒಂದ್ ನಿಮಿಷ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ನೀವು. ಅವತ್ತು ಕವರ್ ಮಾಡಿದ್ರು, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಖಂಡಿತವಾಗ್ಲೂ ಇಲ್ಲ. ಇವರೇ ಪೆಟಿಷನ್ ಹಾಕಿದ್ರಲ್ವ ಕಾಂಗ್ರೆಸ್ ಅವರೇ. ಸುಪ್ರೀಂ ಕೋರ್ಟ್ ಇನ್ಯಾ ಬಾಡಿ ಹೇಳ್ಬೇಕ್ರಿ ನಿಮ್ಗೆ EVM ಸರಿ ಇದೆ ಅಂತ? ನಿಮ್ಗೆ ಯಾವ್ದಾನ ಇಂಟರ್ನ್ಯಾಷನಲ್ ಬಾಡಿ ಹೇಳ್ಬೇಕಾ? ಅದು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟ್. ಸುಮ್ನೆ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ಸ್ ಮಾಡೋದು, ಪಲಾಯನ ಮಾಡುವಂತದ್ದು, ಇದನ್ನ ಯಾರು ಕೂಡ ಒಪ್ಪಕ್ ಸಾಧ್ಯ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ ವಕ್ತಾರು ಸುಮ್ನೆ ಮಾಹಿತಿ ಇಲ್ಲದೆ ಮಾತನಾಡ್ತಕ್ಕಂಥದ್ದಲ್ಲ. ನಿಮ್ಮ ಹತ್ರ ಮಾಹಿತಿ ಇದ್ರೆ ಅದನ್ನ ಜನಗಳ ಮುಂದೆ ಇಡಿ. EVM ಅನ್ನು ನಾನು ಹಾಕಿ ಮಾಡಿ ತೋರಿಸ್ತೀನಿ. ಏನ್ರಿ ಮಾತಾಡೋದು ನೀವು? ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳು BJP ಏಜೆಂಟ್ ಅಂತೀರಾ. ಮಾತನಾಡ್ಲಿಕ್ಕೆ ಒಂದು ಬದ್ಧತೆ ಇರಬೇಕು, ಒಂದು ಪ್ರಬುದ್ಧತೆ ಇರಬೇಕು. ಅದು ಎರಡೂ ಇಲ್ಲ ಕಾಂಗ್ರೆಸ್ ಅವ್ರಿಗೆ. ಪಾಪ ಏನ್ ಮಾಡ್ತೀರಾ? ರಾಹುಲ್ ಗಾಂಧಿ ಅವ್ರ ನಾಯಕರಿಗೆ ಇಲ್ಲ, 96ನೇ ಸೋಲಾಗಿದೆ. ಇನ್ ಪಾಪ ಕಾಂಗ್ರೆಸ್ ವಕ್ತಾರ ಅವ್ರ ರೀತಿಯಲ್ಲೇ ಮಾತಾಡಬೇಕು. ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಮೋರ್? ಇಷ್ಟೇ ಇದೆ ವಾಸ್ತವ. ಈಗ ದಿನೇಶ್ ನಂದೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಇಡೀ ವಿಚಾರಗಳಲ್ಲಿ ಇದು ಸೊಲ್ಯೂಷನ್ ಅನ್ನೋದಾದ್ರೆ ಇದನ್ನು ಸೊಲ್ಯೂಷನ್ ಅಂತ ಕತ್ತೀರಾ, ಮೊದಲ ಹೆಜ್ಜೆ ಅಷ್ಟೇ ಇದು ಅಂತೀರಾ? ಇಲ್ಲ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ ಏನೋ ಮಾಡ್ತಿದಾರಪ್ಪ ಇವರು ಎಲೆಕ್ಷನಲ್ಲಿ ಅಂತೀರಾ? ಇಲ್ಲ, GBA ಎಲೆಕ್ಷನ್ನು ಒಂದು ಲಿಟ್ಮಸ್ ಟೆಸ್ಟ್ ಥರ ಇದು, ಒಂದು ಕಾದು ನೋಡೋಣ ಇದನ್ನ ಅಂತ ನಿಮ್ಮ ಆ ಒಂದು ಉಮೇದಲ್ಲಿ ಇದ್ದೀರಾ ನೀವು ಅಂತ? ಒಂದು ರೀತಿ ಹೇಳೋದಾದ್ರೆ, ಈಗ ಬ್ಯಾಲೆಟ್ ಪೇಪರು ಒಂದು ಹೆಜ್ಜೆ, ನಾವು ಪಾರದರ್ಶಕತೆ ಕಡೆಗೆ ಒಂದು ಹೆಜ್ಜೆ. ಮತ್ತು ಇನ್ನೊಂದು ಹೇಳೋದಾದ್ರೆ, ಈಗೇನು SIR ಮಾಡ್ತಾ ಇದ್ದಾರೆ ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಮಾಡಬೇಕು. ಇನ್ನೂ ಜಾಸ್ತಿ ಡಿಲಿಷನ್ ಆಗಬೇಕು. ಡಿಲಿಷನ್ ಅಂತ ಅಲ್ಲ, ಎಫೆಕ್ಟಿವ್ ಆಗಿ ಆಗಬೇಕು. ಯಾವ ಒಬ್ಬ ವ್ಯಕ್ತಿಗೂ ಮೋಸ ಆಗ್ಕೂಡ್ದು. ಮತ್ತೆ ಏನು ಈಗ ನಾವು ಹೇಳಿದ್ವಿ, ಉತ್ತರ ಪ್ರದೇಶದ 2.5 ಕೋಟಿ ಒಂದೇ ಎಕ್ಸಾಂಪಲ್ ಕೊಡ್ತೀನಿ. ಒಂದು ನಮ್ಮ 21 ಕೋಟಿ 22 ಕೋಟಿ ಜನಸಂಖ್ಯೆ ಟೆಕ್ನಾಲಜಿ ಬಳಸ್ಕೊಳ್ಳಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಒಬ್ಬ ವ್ಯಕ್ತಿ ಒಂದು ನಿಮಿಷ ಸರ್, ಒಂದು ವ್ಯಕ್ತಿ ಒಬ್ಬ ಸಿಮ್ ಕಾರ್ಡ್ ತಗೋಬೇಕು. ಒಂದು ಬ್ಯಾಂಕ್ ಅಲ್ಲಿ ಒಂದು
ಅವನು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಒಂದು BPL ಕಾರ್ಡ್ ತಗೋಬೇಕು, ಒಂದು ಹೆಲ್ತ್ ಕಾರ್ಡ್ ತಗೋಬೇಕು, ಎಲ್ಲದಕ್ಕೂ ಆಧಾರ್ನ ಕೇಳ್ತಾರೆ. ಅದೇ ರೀತಿ ಇವತ್ತು ಒಂದು ಆಧಾರ್ ತಗೊಂಡಾಗ 10 ಬೆರಳುಗಳನ್ನ ಒಬ್ಬ ಮನುಷ್ಯಂದು ಪ್ರಿಂಟ್ ತಗೊಂಡಿರ್ತಾರೆ. ತಗೊಂಡಿದ್ಮೇಲೆ ಇವತ್ತು ಅವನ 10 ಬೆರಳದು ಸರ್ಕಾರದ ಕೈಲೇ ಇದೆ ಪ್ರಿಂಟ್. ಅಂದ್ಮೇಲೆ ಕಣ್ಣು ಸೇರ್ಸ್ಕೊಳ್ಳಿ. ನಾನು ಹೇಳಿದ್ದು ಬರೀ ಬೆರಳು, ಕಣ್ಣಿಂದನೂ ತಗೊಳ್ತಾರೆ. ಕಣ್ಣು ಇದೆ, ಕಣ್ಣಿಂದನೂ ತಗೊಂಡ ಮೇಲೆ ಅವ್ರ ಹತ್ರ ಎಲ್ಲಾ ಅವ್ರ ಡೇಟಾ ಕಣ್ಣಿಗೆ ಮಣ್ಣು ಹರಿಸ್ಬಿಡ್ತಾರೆ ಇದೆ. ಎಲ್ಲಾ ಡೇಟಾ ಇದ್ದ ಮೇಲೆ ಇವತ್ತು ನಾವು ಒಂದು ಸಿಮ್ ಕಾರ್ಡ್ ತಗೋಬೇಕಾದ್ರೆ ಹೇಗೆ ನಮ್ಮ ತಂಬಿಟ್ಟು ವ್ಯಾಲಿಡೇಟ್ ಆದ್ರೆ ಅವನು ಸಿಮ್ ಕಾರ್ಡ್ ಕೊಡ್ತಾನೆ, ಅದೇ ರೀತಿ ನಾಳೆ ದಿವಸ ತಂಬಿಟ್ಬಿಟ್ಟು ವೋಟ್ ಹಾಕೋ ಲೆವೆಲ್ಗೆ ಈ ದೇಶ ತರಬಹುದು. ಅದನ್ನ ತರೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇವತ್ತಿನ BJP ಸರ್ಕಾರ ಆಗ್ಬೋದು, ಎಲೆಕ್ಷನ್ ಕಮಿಷನ್ ಆಗ್ಬೋದು. ಇದನ್ನ ತಂದ್ರಷ್ಟೇ ಪಾರದರ್ಶಕತೆ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ, ಥ್ಯಾಂಕ್ ಯು ದಿನೇಶ್ ಯರಹಳ್ಳಿ ಅವರೇ, ಥ್ಯಾಂಕ್ ಯು ಉತ್ಕರ್ಷ್. ನೋಡೋಣ, ಈ ಬ್ಯಾಲೆಟ್ ಪೇಪರ್ ಮತ್ತೆ GBA ಚುನಾವಣೆಗೆ ಬರ್ತಾ ಇದೆ, ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಬರಬಹುದಾಗುತ್ತೆ. ಇದರಿಂದ ಏನಾದರೂ ಚೇಂಜಸ್ ಆಗುತ್ತಾ, ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾತ್ರ ಆಗ್ತಾ ಇದೆಯಾ ಇದು, ಅಥವಾ ಮೊದಲ ಹೆಜ್ಜೆನ? ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.